Hi children, very good morning. Welcome to today's EVS class. So children, in the last class we learned how we should be safe at home. ಅಲ್ವಾ ಮಕ್ಕಳೇ, ಸೊ ನಾವು ಮನೇಲಿದ್ದಾಗ ಹೇಗೆ ನಾವು ಸೇಫ್ ಆಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ವಿ ಅಲ್ವಾ ಮಕ್ಕಳೇ. ಡು ಯು ಆಲ್ ಡೂಯಿಂಗ್ ದಟ್? ಯು ಆರ್ ಆಲ್ ಸೇಫ್ ಇನ್ ದ ಹೋಮ್? Yes. So today we are going to learn about safety at school. Okay na makle? So now all of you open your SR11. So ನಿಮ್ಮ ಸ್ಟೂಡೆಂಟ್ ರೀಡರ್ ಪೇಜ್ ನಂಬರ್ 11 ಅನ್ನು ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಓಪನ್ ಮಾಡಿದ್ರಾ? ಎಸ್, ಹಿಯರ್ ಯು ಕ್ಯಾನ್ ಸಿ ದ ಹೆಡ್ಡಿಂಗ್ ಸೇಫ್ಟಿ ಅಟ್ ಹೋಮ್ ಅಲ್ವಾ ಮಕ್ಕಳೇ. ಸೊ ದೇರ್ ಆರ್ 4 places ವೇರ್ ವಿ ನೀಡ್ ಟು ಸ್ಟೇ ಸೇಫ್. ಸೊ ಇವಾಗ ನಾವು ಲಾಸ್ಟ್ ಕ್ಲಾಸಲ್ಲಿ ಮನೇಲಿ ನಾವು ಹೇಗೆಲ್ಲ ಸೇಫಾಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಂಡ್ವಿ ಅಲ್ವಾ ಮಕ್ಕಳೇ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದಟ್ ಹೌ ಯು ಶುಡ್ ಬಿ ಸೇಫ್ ಅಟ್ ಸ್ಕೂಲ್. ಸೊ ನೀವು ಸ್ಕೂಲಿಗೆ ಬರಬೇಕಾದಾಗ, ಸ್ಕೂಲಿಗೆ ಬಂದಾದಮೇಲೆ, ಸ್ಕೂಲಲ್ಲಿ ಇದ್ದಾಗ ನೀವು ಯಾವ ರೀತಿ ಎಲ್ಲ ಸೇಫಾಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕಲಿಯೋಣವಾ? ಎಸ್, ವೆರಿ ಗುಡ್ ಚಿಲ್ಡ್ರನ್. See, I am going to read. You just keep the finger on the words, okay? There are 4 places where we need to stay safe. First one, on the way to school and back. Wait for the bus to stop. Form a line to get in. Keep your hands inside the bus. So children, whenever you are coming to school with the vehicles, okay, so ನೀವು ಸ್ಕೂಲಿಗೆ ಮುಂಚೆಲ್ಲ ಬರಬೇಕಾದಾಗ ಯು ಆರ್ ಯೂಸಿಂಗ್ ಅ ವೆಹಿಕಲ್ಸ್ ಅಲ್ವಾ. ಸೊ ಸ್ಕೂಲ್ ವೆಹಿಕಲ್ಸ್ ಆಗಿರ್ಬೋದು, ಮೀನ್ಸ್ ಯಾವುದೋ ಒಂದು ವೆಹಿಕಲ್ಸಿಗೆ ನೀವು ಸ್ಕೂಲಿಗೆ ಡ್ರಾಪ್ ಮಾಡಲಿಕ್ಕೆ ನೀವೊಂದು ವೆಹಿಕಲಲ್ಲಿ ಬರ್ತಾ ಇದ್ರ ಅಲ್ವಾ ಮಕ್ಕಳೇ. ಸೊ ಅವಾಗೆಲ್ಲ ನೀವು ಏನು ಮಾಡಬೇಕು, ಇನ್ನು ಮುಂದೆನೂ ಆದರೂ ಕೂಡ ಯು ಹ್ಯಾವ್ ಟು ವೆಯ್ಟ್ ಫಾರ್ ದ ವೆಹಿಕಲ್ ಟು ಸ್ಟಾಪ್. ನೀವು ಬಸ್ಸಲ್ಲಿ ಬರ್ಬೋದು ಅಥವಾ ಆಟೋದಲ್ಲಿ ಬರ್ಬೋದು. ಸೊ ದಟ್ಸ್ ಬಿಲಾಂಗ್ಸ್ ಟು ಯು ಅಲ್ವಾ. ಸೊ ನೀವು ಯಾವ ಒಂದು ವೆಹಿಕಲಲ್ಲಿ ಬರ್ತಿದ್ದೀರಲ್ವಾ, ಸೊ ವೆನ್ ದ ವೆಹಿಕಲ್ ಕಮ್ಸ್, ಸೊ ವೆಹಿಕಲ್ ಬಂದ ತಕ್ಷಣ ನೀವು ಓಡಾಗಿ ಹತ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು ಮಕ್ಕಳೇ, ಓಕೆನಾ. ಸೊ ಯು ಹ್ಯಾವ್ ಟು ವೆಯ್ಟ್ ಟಿಲ್ ದ ವೆಹಿಕಲ್ ಸ್ಟಾಪ್. ಆ ವೆಹಿಕಲ್ ಸ್ಟಾಪ್ ಆಗುವ ತನಕ ನೀವೇನು ಮಾಡಬೇಕು ಮಕ್ಕಳೇ, ಯು ಹ್ಯಾವ್ ಟು ವೆಯ್ಟ್, ಓಕೆನಾ. ಸೊ ಆ ವೆಹಿಕಲ್ ಬರ್ತಾ ಇರುತ್ತೆ, ನೀವು ಓಡೋಕೆ ಹತ್ಕೊಂಡ್ಬಿಟ್ರೆ ಏನಾಗುತ್ತೆ, ಬೈ ಚಾನ್ಸ್ ಬಿದ್ರಿ ಅಂತಂದರೆ ನಿಮಗೆ ಅಲ್ವಾ ಇಂಜೂರ್ ಆಗೋದು. ಸೊ ಅದಕ್ಕೇ ಮಕ್ಕಳೇ, ಸೊ ಯಾವ್ದಾದ್ರು ವೆಹಿಕಲ್ಸ್ ಬಂದಾಗ ಯು ಹ್ಯಾವ್ ಟು ವೆಯ್ಟ್ ಟಿಲ್ ದ ವೆಹಿಕಲ್ ಸ್ಟಾಪ್. ಅರ್ಥ ಆಯ್ತಾ? ಆ ವೆಹಿಕಲ್ ನಿಲ್ಲುವ ತನಕ ನೀವು ಕೂಡ ಅಲ್ಲಿ ನಿಂತಿರಬೇಕು, ಓಕೆನಾ. ನೆಕ್ಸ್ಟ್, ಫಾರ್ಮ್ ಅ ಲೈನ್ ಟು ಗೆಟ್ ಇನ್. ಸೊ ವೆಹಿಕಲ್ ಬಂದಿದ ತಕ್ಷಣ ನೀವೇನು ಮಾಡ್ತೀರಾ, ಜೋರಾಗಿ ನನಗೆ ಆ ಪ್ಲೇಸ್ ಬೇಕು, ಈ ಸೀಟ್ ಬೇಕು ಅಂತ ಜೋರಾಗಿ ಬೇಗ ಡಬ ಅಂತ ಒಳಗಡೆ ಹತ್ತು ಕೂತ್ಕೊಂಡ್ಬಿಡ್ತೀರಾ ಅಲ್ವಾ ಮಕ್ಕಳೇ. ಸೊ ದಟ್ ಈಸ್ ನಾಟ್ ಅ ಗುಡ್, ಓಕೆ. ಸೊ ಯು ಹ್ಯಾವ್ ಟು ಫಾರ್ಮ್ ಅ ಲೈನ್, ಒಂದು ಲೈನನ್ನು ಮಾಡಬೇಕು ನೀವು. ಸೊ ಲೈನಲ್ಲಿ ನೀಟಾಗಿ ಆರ್ಡ್ರ್ ವೈಸಲ್ಲಿ ನೀವು ನಿಧಾನಕ್ಕೆ ವೆಹಿಕಲನ್ನು ಹತ್ಕೊಂಡು ನಿಮ್ಮ ಸೀಟಲ್ಲಿ ನೀವು ಕೂತ್ಕೊಳ್ಬೇಕು ಮಕ್ಕಳೇ, ಓಕೆನಾ. ಸೊ ಎಲ್ಲರೂ ರಶ್ ಆದರೆ ಏನಾಗುತ್ತೆ ಹೇಳಿ, ಸೊ ಒಬ್ರು ತಳ್ಳಾಡ್ಕೊಳ್ತೀರಾ, ಬಿದ್ದು ಹೋಗ್ತೀರಾ, ಗಾಯಗಳನ್ನೆಲ್ಲ ಮಾಡ್ಕೊಳ್ತೀರಾ ಅಲ್ವಾ ಮಕ್ಕಳೇ. ಸೊ ಸೆಕೆಂಡ್ ಸ್ಟೆಪ್ ಈಸ್ ಯು ಹ್ಯಾವ್ ಟು ಮೇಕ್ ಅ ಲೈನ್ ಟು ಗೆಟ್ ಇನ್ ಚಿಲ್ಡ್ರನ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ನೆಕ್ಸ್ಟ್, ಕೀಪ್ ಯೋರ್ ಹ್ಯಾಂಡ್ಸ್ ಇನ್ಸೈಡ್ ದ ಬಸ್. ಸೊ ವೆನೆವರ್ ಯು ಆರ್ ಗೋಯಿಂಗ್, ಸೊ ಈಗ ನೀವು ಬಸ್ಸನ್ನು ಬರೋ ತನಕ ವೆಯ್ಟ್ ಮಾಡಿದ್ರಿ, ಬಸ್ಸನ್ನು ಹತ್ಕೊಂಡ್ರಿ ಅಲ್ವಾ. ಸೊ ಆ ಬಸ್ ಮೂವ್ ಆಗ್ತಾ ಇದೆ. ಸೊ ಆವಾಗ ನಾವು ಕೈಯಿಂದ ಕಿಟಕಿಯಿಂದ ಹೊರಗಡೆ ನಮ್ಮ ಕೈಯನ್ನು ನಾವು ಹಾಕಬಾರ್ದು ಮಕ್ಕಳೇ. ಯಾಕೆ ಗೊತ್ತಾ, ಸೊ ನಮ್ಮ ಹಿಂದ್ಗಡೆಯಿಂದ ವೆಹಿಕಲ್ಸ್ಗಳು ಬೇರೆ ಬೇರೆ ವೆಹಿಕಲ್ಸ್ಗಳು ಮೂವ್ ಆಗ್ತಾ ಇರುತ್ತೆ ಅಲ್ವಾ. ಸೊ ನೀವು ಹಿಂಗೆ ಕೈ ಹಾಕಿದಾಗ ಆ ವೆಹಿಕಲ್ಸ್ ಏನಾದ್ರು ಪಾಸ್ ಆಯಿತು ಅಂದರೆ ನಿಮ್ಮ ಕೈಗಳು ಮುರಿದೋಗ್ಬಿಡುತ್ತೆ, ತಲೆ ಕೂಡ ಹೊರಗಡೆ ಹಾಕಬಾರ್ದು. ಕೆಲವ್ರಿಗೆ ಅಭ್ಯಾಸ ಇದೆ, ಹೊರಗಡೆ ಬಸ್ ಹೋಗಬೇಕಾದಾಗ ಅದು ಕಿಟಕಿಯಿಂದ ಹೊರಗಡೆ ಇಣಕಿ ನೋಡೋದು, ಅದೆಲ್ಲ ಮಾಡಬಾರ್ದು ಮಕ್ಕಳೇ. ಯಾಕೆ ಗೊತ್ತಾ, ಸೊ ಬೇರೆ ವೆಹಿಕಲ್ಸಲ್ಲಿ ಪಾಸ್ ಆಗ್ತಾ ಇರುತ್ತಲ್ವಾ. ಸೊ ಅವಾಗ ಏನಾಗುತ್ತೆ, ನಿಮಗೇನೆ ಅದು ತೊಂದರೆ ಆಗುತ್ತೆ, ಕೈ ಕಟ್ಟಾಗೋದು ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳೇ. ಸೊ ಹಾಗಾಗಿ ಯಾರೂ ಕೂಡ ಯಾವ್ದಾರ ವೆಹಿಕಲ್ಸ್ ಪಾಸ್ ಆಗಬೇಕಾದಾಗ ಕಿಟಕಿಯಿಂದ ಹೊರಗಡೆ ನೀವು ಕೈ ಅಥವಾ ನಿಮ್ಮ ತಲೆಯನ್ನು ನೀವು ಹಾಕಬಾರ್ದು ಮಕ್ಕಳೇ. ಯು ಶುಡ್ ಸಿಟ್ ಸೇಫ್ಲಿ. ಅರ್ಥ ಆಗ್ತಿದೆಯಾ? ದಟ್ ಮೇ ಬಿ ಎ ಸ್ಕೂಲ್ ಬಸ್ ಆರ್ ಮೇ ಬಿ ಯೋರ್ ಓನ್ ವೆಹಿಕಲ್ಸ್. ಅರ್ಥ ಆಗ್ತಿದೆಯಾ? ನಿಮ್ಮ ಓನ್ ವೆಹಿಕಲ್ಸಲ್ಲಿ ಹೋದರೂ ಕೂಡ ನೀವು ಈ ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕು ಮಕ್ಕಳೇ, ಓಕೆನಾ. ದೆನ್ ದ ಸೆಕೆಂಡ್ ಒನ್, ಇನ್ಸೈಡ್ ದ ಕ್ಲಾಸ್ ರೂಮ್. ಸೊ ಇವಾಗ ನಾವು ಸ್ಕೂಲಿಗೆ ವೆಹಿಕಲ್ಸಲ್ಲಿ ಬರ್ತೀವಲ್ವಾ. ಸೊ ಫಸ್ಟ್ ಸ್ಟೆಪ್ಪು ವೆಹಿಕಲಲ್ಲಿ ಸ್ಕೂಲಿಗೆ ಬರ್ತೀವಿ, ಅಲ್ಲಿ ನಾವು ಹೇಗಿರಬೇಕು, ಯಾವ ಥರ ಸೇಫ್ಟಿಯಾಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಂಡ್ವಿ, ಇಸಂಟ್ ಇಟ್ ಚಿಲ್ಡ್ರನ್. ನಾವು ದ ಸೆಕೆಂಡ್ ಸ್ಟೆಪ್ ಈಸ್ ಇನ್ಸೈಡ್ ದ ಕ್ಲಾಸ್ ರೂಮ್. ಸೊ ವೆನೆವರ್ ಯು ಕಮ್ ಟು ಸ್ಕೂಲ್, ಯು ವಿಲ್ ಗೆಟ್ ಇನ್ ಟು ಅ ಕ್ಲಾಸ್ ರೂಮ್, ಇಸಂಟ್ ಇಟ್. ಸೊ ನೀವು ಸ್ಕೂಲಿಗೆ ಬಂದಿದ ತಕ್ಷಣ ನಿಮ್ಮ ಕ್ಲಾಸ್ ರೂಮನ್ನು ನೀವು ಎಂಟ್ರಿ ಕೊಡ್ತೀರಾ ಅಲ್ವಾ ಮಕ್ಕಳೇ. ಮೇಕ್ ಅ ಕ್ಲಾಸ್ ಬುಡ್ಡಿ
Do not push your classmates. Do not throw things at each other. ಸೊ ನಿಮ್ಮ ಕ್ಲಾಸ್ ರೂಮಿಗೆ ಬಂದಿದೆ ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ನೀವು ಮೀಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೇ ಇರಿ, ಓಕೆನಾ. ಡು ನಾಟ್ ಪುಷ್ ಯುವರ್ ಕ್ಲಾಸ್ಮೇಟ್ಸ್. ಸೊ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕ್ಲಾಸ್ಮೇಟ್ಸ್ ಇರ್ತಾರಲ್ಲ, ಅವರಿಗೆ ಹೊಡೆದಾಡೋದು, ತಳ್ಳೋದು, ಆ ರೀತಿ ಪುಷ್ ಮಾಡಬಾರ್ದು ಮಕ್ಕಳೇ, ಓಕೆನಾ. ಸೊ ಇಟ್ ಮೇ ಹರ್ಟ್ ಅಲ್ವಾ. ಸೊ ಅವ್ರಿಗೂ ಹರ್ಟ್ ಆಗುತ್ತೆ, ನಿಮಗೂ ಹರ್ಟ್ ಆಗುತ್ತೆ. ಸೊ ನೀವು ಸ್ಕೂಲಿಗೆ ಬಂದಿದ ತಕ್ಷಣ ನಿಮ್ಮ ಫ್ರೆಂಡ್ಸಿಗೆಲ್ಲ ಹಾಯ್ ಮಾಡಿ ಅವ್ರ ಹತ್ರೆಲ್ಲ ಖುಷಿಯಾಗಿ ನೀವು ಇರಬೇಕು. ಯು ಶುಡ್ ನಾಟ್ ಫೈಟ್ ಆರ್ ಪುಷ್ ಈಚ್ ಅದರ್ ಚಿಲ್ಡ್ರನ್, ಓಕೆ. ದೆನ್ ಒನ್ ಮೋರ್, ಡು ನಾಟ್ ಥ್ರೋ ಥಿಂಗ್ಸ್ ಅಟ್ ಈಚ್ ಅದರ್. ಸೊ ನಾವು ನಮ್ಮ ಥಿಂಗ್ಸ್ಗಳನ್ನು ನಾವು ಏನು ಮಾಡಬೇಕು, ನಮ್ಮ ವೇಸ್ಟ್ ಥಿಂಗ್ಸ್ ಅಥವಾ ನಾವು ಪೇಪರ್ಸ್ ಎಲ್ಲ ಮಾಡ್ತೀವಲ್ವ, ಸೊ ಅದನ್ನೆಲ್ಲ ನಾವು ಮಾಡಿ ಏನು ಮಾಡಬಾರ್ದು, ಬಿಸಾಡಬಾರ್ದು. ಒಬ್ರಿಗೊಬ್ರಿಗೆ ನಾವು ಬಿಸಾಡ್ಕೊಳ್ಬಾರ್ದು ಮಕ್ಕಳೇ, ಓಕೆನಾ ಮಕ್ಕಳೇ. ಸೊ ನಾವು ವೇಸ್ಟ್ ಥಿಂಗ್ಸ್ ಅಥವಾ ವಿ ಶುಡ್ ನಾಟ್ ಥ್ರೋ ಎನಿ, ನಾವು ಪೇಪರ್ನ ಟೇರ್ ಮಾಡಿ ಏನು ಮಾಡ್ತೀವಿ, ಬಾಲ್ಸ್ ಥರ ಮಾಡಿ ಒಬ್ರಿಗೊಬ್ರಿಗೆಲ್ಲ ಹೊಡಿತೀವಲ್ವ. ಸೊ ಆ ಥರ ನಾವು ಯಾವುದೂ ಕೂಡ ನಾವು ತಲೆ ಹರಟೆ ಕೆಲಸಗಳನ್ನು ನಾವು ಕ್ಲಾಸ್ ರೂಮಲ್ಲಿ ಮಾಡಬಾರ್ದು. ಯು ಶುಡ್ ಸಿಟ್ ಸೈಲೆಂಟ್ಲಿ ಆ್ಯಂಡ್ ಯು ಹ್ಯಾವ್ ಟು ರೀಡ್ ಇಟ್, ಓಕೆನಾ ಮಕ್ಕಳೇ. ಸೊ ವೆನ್ ಎವರ್ ಯು ಆರ್ ಎಂಟರಿಂಗ್ ಟು ದ ಕ್ಲಾಸ್ ರೂಮ್, ಯು ಶುಡ್ ಬಿ ಫ್ರೆಂಡ್ ವಿತ್ ಆಲ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಜೊತೆ ಫ್ರೆಂಡ್ಲಿ ಆಗಿರಬೇಕು. ದೆನ್ ಒಬ್ರಿಗೊಬ್ರು ನೀವು ಫ್ರೆಂಡ್ಸ್ಗಳನ್ನ ನೀವು ಕಿತ್ತಾಡಬಾರ್ದು, ಫೈಟ್ ಮಾಡಬಾರ್ದು, ಒಬ್ರಿಗೊಬ್ರಿಗೆ ನೀವು ದೂಡಾಡಬಾರ್ದು, ಪುಷ್ ಮಾಡಬಾರ್ದು, ಓಕೆನಾ ಮಕ್ಕಳೇ. ಆ್ಯಂಡ್ ಆಲ್ಸೋ ಯು ಶುಡ್ ನಾಟ್ ಥ್ರೋ ಎನಿ ಥಿಂಗ್ಸ್ ಟು ಯೋರ್ ಅದರ್ಸ್. ಸೊ ಏನೇ ಒಂದು ವಸ್ತುವಾಗಿರೋ ಪೆನ್ಸಿಲ್ ಬಿಸಾಡೋದಾಗಲಿ, ಎರೇಸರ್ ಬಿಸಾಡೋವಂಥದ್ದಾಗಲಿ ಅಂಥದ್ದೆಲ್ಲ ಕೂಡ ಯಾವುದನ್ನು ಕೂಡ ನಾವು ಮಾಡಬಾರ್ದು ಮಕ್ಕಳೇ ಇನ್ ದ ಕ್ಲಾಸ್ ರೂಮ್, ಓಕೆ. ನೆಕ್ಸ್ಟ್ ದ ಥರ್ಡ್ ಒನ್, ಇನ್ ದ ಟಾಯ್ಲೆಟ್. ಸೊ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಟಾಯ್ಲೆಟ್ ಅಲ್ವಾ, ಸೊ ವಿ ಹ್ಯಾವ್ ಟು wait till the others come, okay na. So we'll read it children. Always go with your buddy. If a person is in the toilet, do not enter, come out as soon as you are done. ನೋಡಿ ಮಕ್ಕಳೇ. ಸೊ ನಿಮಗೆ ಇವಾಗ ಟಾಯ್ಲೆಟ್ಸಿಗೆಲ್ಲ ಹೋಗ್ತೀರ, ಲೀಜರೆಲ್ಲ ಬಿಡುತ್ತೆ, ಕ್ಲಾಸಲ್ಲಿ ಲೀಜರ್ಸ್ ಆಗುತ್ತೆ ಅಲ್ವಾ ಮಕ್ಕಳೇ. ಸೊ ಲೀಜರ್ ಆದಾಗ ನೀವು ಅಫ್ಕೋರ್ಸ್ ನೀವು ವಾಶ್ರೂಮಿಗೆ ಹೋಗ್ತೀರಾ. ಸೊ ಆಲ್ವೇಸ್ ಗೋ ವಿತ್ ಯುವರ್ ಬುಡಿ, ದಟ್ ಮೀನ್ಸ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆಲೇ ನೀವು ಲೈನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ವಾಶ್ರೂಮಿಗೆ ಹೋಗಬೇಕು ಮಕ್ಕಳೇ. ಆ್ಯಂಡ್ ಇಫ್ ಎನಿ ಪರ್ಸನ್ ಈಸ್ ಇನ್ ದ ಟಾಯ್ಲೆಟ್, ಸೊ ಟಾಯ್ಲೆಟ್ ರೂಮಲ್ಲಿ ಯಾರಾದರೂ ಇದ್ದರು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರಾದ್ರು ಇದ್ದರು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಚಿಲ್ಡ್ರನ್ ಟಿಲ್ ದೇ ಕಮ್ ಔಟ್, ಓಕೆನಾ. ಅದೇ ನಾವು ಸಡನ್ನಾಗಿ ಎಂಟ್ರಿ ಕೊಡಬಾರ್ದು, ದೂಡ್ಕೊಂಡು ಹೋಗಬಾರ್ದು, ಓಕೆನಾ. ಸೊ ವೆಯ್ಟ್ ಮಾಡಿ, ಒಳಗಡೆ ಹೋಗಿರೋರು ಟಾಯ್ಲೆಟ್ ವಾಶ್ರೂಮ್ ಮುಗಿಸ್ಕೊಂಡು ಹೊರಗಡೆ ಬರೋ ತನಕ ಯು ಹ್ಯಾವ್ ಟು ವೆಯ್ಟ್ ಇಟ್ ಚಿಲ್ಡ್ರನ್, ಓಕೆ. ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ಯೋರ್ಸ್ ಈಸ್ ಓವರ್ ಯು ಶುಡ್ ಕಮ್ ಔಟ್ ಫಾಸ್ಟ್, ಓಕೆನಾ. ಸೊ ನಿಮ್ಮದು ಅಲ್ಲಿ ಕೆಲಸ ಆಗಿದ ತಕ್ಷಣ ನೀವೇನು ಮಾಡಬೇಕು ಮಕ್ಕಳೇ, ಸೊ ಯು ಹ್ಯಾವ್ ಟು ಕಮ್ ಔಟ್ ಆ್ಯಸ್ ಸೂನ್, ಓಕೆ ಚಿಲ್ಡ್ರನ್. Next, fourth one, at the playground. Always be with your buddy. Stay away from the bushes or tall grass. Do not go to far away places. ಸೊ ಇವಾಗ ನೋಡಿ, ನಾವು ಬಸ್ಸಲ್ಲಿ ಬರಬೇಕಾದ್ರೆ ನಾವು ಹೇಗೆ ಸೇಫ್ ಆಗಿರಬೇಕು ಅಂತ ಕಲ್ತ್ಕೊಂಡ್ವಿ. ಆ್ಯಂಡ್ ವಿ ನೋ ಹೌ ವಿ ಶುಡ್ ಬಿ ಸೇಫ್ ಇನ್ ಅ ಕ್ಲಾಸ್ ರೂಮ್, ದೆನ್ ಇನ್ ದ ಟಾಯ್ಲೆಟ್ ರೂಮ್, ಆ್ಯಂಡ್ ಲಾಸ್ಟ್ ಇನ್ ದ ಗ್ರೌಂಡ್, isn't it children? So we are all having a games period or in the lunch period you are all getting a few minutes to play ಅಲ್ವಾ. ಸೊ ಅಲ್ಲಿ ಆಟ ಆಡೋಕ್ಕೆ ಸಿಕ್ಕಿದಾಗ ನೀವು ಯು ಶುಡ್ ಆಲ್ವೇಸ್ ಪ್ಲೇ ವಿತ್ ಯೋರ್ ಬುಡ್ಡಿ, ದಟ್ ಮೀನ್ಸ್ ಯೋರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಯಾವಾಗಲೂ ಕೂಡ ಆಟ ಆಡಬೇಕು ಮಕ್ಕಳೇ, ಓಕೆನಾ. ದೆನ್ ಸ್ಟೇ ಅವೇ ಫ್ರಮ್ ದ ಬುಷಸ್, ಅಂದರೆ ತುಂಬ ಗಿಡಗಳೆಲ್ಲ ಬುಷಸ್ ತುಂಬ ಗಿಡಗಳೆಲ್ಲ ಇರುತ್ತಲ್ವಾ. ಸೊ ತುಂಬ ದೊಡ್ಡ ದೊಡ್ಡ ಹುಲ್ಗಳು ಬೆಳೆದಿರೋವಂಥದ್ದು, ಒಂಥರ ಗುಹೆ ಥರ ಗಿಡಗಳು ತುಂಬ್ಕೊಂಡಿರೋದು ಅಂಥ ಜಾಗಕ್ಕೆಲ್ಲ ನೀವು ಹೋಗಿ ಆಟ ಆಡಬಾರ್ದು ಮಕ್ಕಳೇ. ಯಾಕಂದರೆ ಅಲ್ಲಿ ಏನು ಇರುತ್ತೆ ಅನ್ನೋದು ಗೊತ್ತಾಗಲ್ಲ, ಹಾವಿರ್ಬೋದು, ಬೇರೆ ಬೇರೆ ಹುಳಗಳೆಲ್ಲ ಇರ್ಬೋದು ಅಲ್ವಾ. ಸೊ ನಮಗೆ ಗೊತ್ತಿಲ್ಲ, ನಾವು ಅಲ್ಲಿ ಆಟ ಆಡಿದಾಗ ಏನಾಗುತ್ತೆ, ಅದನ್ನು ನಮ್ಮನ್ನು ಕಚ್ಚಿಬಿಡತ್ತೆ, ಆಮೇಲೆ ನಮಗೆ ಅದು ಇಟ್ ಈಸ್ ವೆರಿ ಅನ್ಹೆಲ್ದಿ, isn't it children? ಸೊ ಹಾಗಾಗಿ ನಾವು ಯಾರೂ ಕೂಡ ಆ ಥರ ಬುಷಸಲ್ಲಿ ಆಗಿರ್ಬೋದು ಅಥವಾ ಟಾಲ್ ಗ್ರಾಸಸ್ ಆಗಿರುವಂಥ ಜಾಗದಲ್ಲಿ ನಾವು ಆಟ ಆಡಬಾರ್ದು ಮಕ್ಕಳೇ, ಓಕೆನಾ. ಡು ನಾಟ್ ಗೋ ಟು ಫಾರ್ ಅವೇ ಪ್ಲೇಸಸ್ ಆ್ಯಂಡ್ ಆಲ್ಸೋ ಎಸ್ಪೆಷಲಿ ವಿ ಶುಡ್ ನಾಟ್ ಗೋ ಫಾರ್ ಅವೇ, ತುಂಬ ದೂರ ಹೋಗಿ ಆಟ ಆಡೋದು ಹಾಗೆಲ್ಲ ಮಾಡಬಾರ್ದು. ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಎಲ್ಲಿರ್ತಾರೋ ಅಲ್ಲೇ ನೀವು ಆಟ ಆಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಬೇಕು ಮಕ್ಕಳೇ, ಓಕೆನಾ. ಸೊ ಯು ಡು ಅಂಡರ್ಸ್ಟುಡ್ ಚಿಲ್ಡ್ರನ್ ಹೌ ಯು ಶುಡ್ ಬಿ ಸೇಫ್ಡ್ ಇನ್ ಸ್ಕೂಲ್? ಎಸ್, ಶಲ್ ವಿ ರೀಡ್? ಎಸ್, ನಾನಿವಾಗ ರೀಡ್ ಮಾಡ್ತೀನಿ, ಯು ಶುಡ್ ರೀಡ್ ಅಲಾಂಗ್ ವಿತ್ ಮೀ. ನನ್ನೊಟ್ಟಿಗೆ ನೀವು ಇವಾಗ ಓದಬೇಕು ಮಕ್ಕಳೇ, ಓದ್ತಿರಲ್ಲ? ಎಸ್. ಸೇಫ್ಟಿ ಆಟ್ ಸ್ಕೂಲ್. ದೇರ್ ಆರ್ 4 places where we need to stay safe. First one is on the way to school
and back. Wait for the bus to stop. Form a line to get in. Keep your hands inside the bus. Second one, inside the classroom. Make a class buddy. Do not push your classmates. Do not throw things at each other. Next, third one, in the toilet. Always go with your buddy. If a person is in the toilet, do not enter. Come out as soon as you are done. Next, fourth one, at the playground. Always be with your buddy. Stay away from the bushes or tall grass. Do not go to far away places. ಅರ್ಥ ಆಯ್ತಾ ಮಕ್ಕಳೇ? ದಟ್ ಹೌ ಯು ಶುಡ್ ಬಿ ಸೇಫ್ ಆಟ್ ಸ್ಕೂಲ್. ಬಿಫೋರ್ ಸ್ಕೂಲಿಗೆ ಬರೋಕ್ಕಿಂತ ಮುಂಚೆ ನೀವು ಬಸ್ಸಲ್ಲಾಗಿರ್ಬೋದು ಅಥವಾ ಎನಿ ವೆಹಿಕಲ್, ಓಕೆ. ಸೊ ಯಾವ ವೆಹಿಕಲ್ ನೀವು ಬರ್ತಿರೋ, ಸೊ ಯು ಹ್ಯಾವ್ ಟು ಸೇವ್, ಯು ಹ್ಯಾವ್ ಟು ರೂಲ್ ದ ಫಾಲೋಸ್, ಸೇಫ್ಟಿ ರೂಲ್ಸನ್ನು ನೀವು ಫಾಲೋ ಮಾಡಬೇಕು. ಆ್ಯಂಡ್ ವೆನ್ ಯು ಆರ್ ಇನ್ಸೈಡ್ ದ ಕ್ಲಾಸ್ ರೂಮ್ and in the toilet and at the playground, you have to be very safe, children. Okay, now children, all of you open your worksheet number 16. So ellaru nimma worksheet number 16 anna open ಮಾಡ್ಕೊಳ್ಳಿ ಮಕ್ಕಳೇ. Yes, here you can see safety at school. Fill in the blanks. Here the answers they have given in the bracket, we have to write the correct answer. Okay children, on the school bus, form a dash to get on the bus. Fight a buddina fara queue-na. ಯಾವುದು ಮಕ್ಕಳೇ? ವಿ ಶುಡ್ ಫಾರ್ಮ್ ಅ ಕ್ಯೂ ಅಲ್ವಾ? ನೀಟಾಗಿ ನಾವು ಲೈನ್ ಮಾಡಿಕೊಂಡು ಬಸ್ ಒಳಗಡೆ ನಾವು ಹೋಗಬೇಕು. ಓಕೆನಾ? ರೈಟ್ ದ ಆನ್ಸರ್ ಕ್ಯೂ ಯು ಇ ಯು ಇ ಕ್ಯೂ. ವೆರಿ ಗುಡ್. ಆ್ಯಂಡ್ ದ ಸೆಕೆಂಡ್ ಒನ್, ಇನ್ ದ ಕ್ಲಾಸ್ ರೂಮ್. ಡು ನಾಟ್ ಡ್ಯಾಶ್ with each other. So the answer is fight. ಬರ್ಕೊಳ್ಳಿ. FIGHT, fight. Over? Very good. And the third one is in the toilet. Always go with your dash. Answer is buddy. That means your friends. Okay children? BUDDY. Buddy. Ava? At the playground. Do not go to dash away place. Far andre dura. Right children? FAR, far. ಬರ್ಕೊಳ್ಳಿ. FAR, far. Over? Yes. Now turn your page. Yes, see children, here safety is the heading, isn't it? Who will you tell about the unsafe situation at home and at school? Draw, color and label in the pictures given below. ಸೊ ಇಲ್ಲಿ ನೋಡಿ ಮಕ್ಕಳೇ, ಸೊ ನೀವು ಅನ್ಸೇಫ್ ಸಿಚುವೇಶನ್ ನಿಮ್ಗೆ ಗೊತ್ತಿದಲ್ಲ, ಗುಡ್ ಟಚ್ ಬ್ಯಾಡ್ ಟಚಲ್ಲಿ ನಮಗೆ 3 ಸೇಫ್ಟಿ ರೂಲ್ಸ್ ಇದೆ ಅಲ್ವಾ. ಸೊ ಅಲ್ಲಿ ನಮಗೆ ಅನ್ಸೇಫ್ ಅನ್ನಿಸ್ದಾಗ ನಾವು ಯಾರ ಹತ್ರ ಹೋಗಿ ಹೇಳಬೇಕು? ಸ್ಕೂಲಲ್ಲೆಲ್ಲ ಇದ್ದಾಗ, ಮನೇಲಿದ್ದಾಗ. ಎಸ್, ಸೊ ಆ ರೀತಿ ಇಲ್ಲಿ ನೀವು, ಸೊ ಥಿಂಕ್ ಯು ಆರ್ ಎ ಬಾಯ್ ಆರ್ ಎ ಗರ್ಲ್, ಸೊ ಯು ಹ್ಯಾವ್ ಟು ಕಲರ್ ಇಟ್. ಸೊ ನೀವು ಅದನ್ನು ಯಾರ ಹತ್ರ ಹೇಳ್ತೀರಾ ಅವರಿಗೆ ನಾವು ಕಲರ್ ಮಾಡಬೇಕು. ಸೊ ಯು ಹ್ಯಾವ್ ಟು ಕಲರ್ ದಿಸ್ ಇಮೇಜ್. ಓಕೆ ಚಿಲ್ಡ್ರನ್? ದ್ಯಾನ್ ಇಯರ್ ಆಲ್ಸೋ ಯು ಹ್ಯಾವ್ ಟು ಕಲರ್ ಇನ್ ದ ಸ್ಕೂಲ್ ಆ್ಯಂಡ್ ಇಟ್ ಹೋಮ್. ಸೊ ಮನೇಲಿ ನೀವು ಪೇರೆಂಟ್ಸ್ ಹತ್ರ ಹೇಳಬೇಕು, ಸ್ಕೂಲಲ್ಲಿ ನೀವು ಟೀಚರ್ಸ್ ಹತ್ರ ಹೇಳಬೇಕು. ಓಕೆನಾ? ವೆನ್ ಯು ಫೀಲ್ ಅನ್ಸೇಫ್ ಸಿಚುವೇಶನ್. ಓಕೆನಾ ಮಕ್ಕಳೇ?
ನೀಟಾಗಿ ಕಲರ್ ಮಾಡಬೇಕು ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು ಚಿಲ್ಡ್ರನ್ ಆ್ಯಂಡ್ ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್ ಅಲ್ವಾ. ಸೊ ಇವತ್ತು ನಾವೇನು ಕಲ್ತ್ಕೊಂಡ್ವಿ ಹೇಳಿ? ಸೇಫ್ಟಿ ಆಟ್ ಸ್ಕೂಲ್ ಅಲ್ವಾ. ಯಸ್, ಥ್ಯಾಂಕ್ ಯು ಚಿಲ್ಡ್ರನ್.